ದಾವಣಗೆರೆಯಲ್ಲಿ ಕೂಡ ಒಂದು ಗಲಾಟೆ ಆಯ್ತು ಸರ್. ಐ ಲವ್ ಮೊಹಮ್ಮದಿಯಾ ಅಂತ ಒಂದು ಫ್ಲೆಕ್ಸ್ ತೆಗ್ದಿದ್ದಕ್ಕೆ ಗಲಾಟೆ ಆಯಿತು. ಅಲ್ಲಿರುವಂಥ ಹಿಂದೂಗಳು ನೋಡ್ರಿ, ನಮ್ಮ ದೇವ್ರನ್ನ ಲವ್ ಮಾಡ್ತೀವಿ, ನಮ್ಮ ದೇವ್ರನ್ನ ಲಗ್ನ ಆಗ್ತೀನಿ ಅನ್ನೋಂಥದ್ದು ನಮ್ಮ ಧರ್ಮ ಅಲ್ಲ, ಹಿಂದೂ ಧರ್ಮ. ಐ ಲವ್ ಅಂದ್ರೇನು, ಯಾರಿಗೆ ಹೇಳ್ತಾರೆ? ಪ್ರೇಯಸಿಗೆ ಹೇಳ್ತಾರೋ ಅಥವಾ ಅತ್ಯಂತ ಪ್ರೀತಿ ಮಗನಿಗೆ ಹೇಳ್ಬೋದು, ಮಗಳಿಗೆ ಹೇಳ್ಬೋದು, ಲವ್ ಬೆಟ್ಟ ಅನ್ಬೋದೇನು. ಈ ದೇವ್ರಿಗೂ ಅದನ್ನೇ ಉಪಯೋಗ ಮಾಡ್ತಾರಂದ್ರೆ ಅವ್ರ ದೇವ್ರು ಯಾರು? ಅವ್ರದ್ದು ಏನು ಚಿತ್ರ ಏನಾರು ಐತೆ? ಇಲ್ಲ. ಅದಕ್ಕೆ ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಅವ್ರಿಗೇನಾಗಿಬಿಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಅದರಲ್ಲೇ ದಾವಣಗೆರೆ ಉಸ್ತುವಾರಿ ಮಂತ್ರಿಗಳು ಅವರ ಪ್ರಚೋದನಾಕಾರಿ ಒಂದು ಹೇಳಿಕೆಗಳು. ಯಾಕೆ ಗಣಪತಿ ಮಸೂದಿ ಮುಂದೆ ಯಾಕೆ ಹೋಗ್ಬೇಕು, ಅಲ್ಲೇ ಫ್ಲೆಕ್ಸ್ ಹಾಕಬೇಕು? ಹಾಗಾದರೆ ಫ್ಲೆಕ್ಸು ಮತ್ತು ಇದನ್ನು ಈ ದೇಶನಾಗ ಯಾವ ಮೂಲೆಯಲ್ಲೂ ನಾವು ಹಾಕ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಇವರೇನು ನಾವು ಇಲ್ಲಿ ಉಸ್ತುವಾರಿ ಮಂತ್ರಿನ ಕೇಳಿ ಇಲ್ಲೇ ಫ್ಲೆಕ್ಸ್ ಹಾಕಬೇಕು ಇಲ್ಲತ್ತೇನಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನಮ್ಮ ದೇವಸ್ಥಾನ ಮುಂದೆ ಈದ್ ಮಿಲಾದ್ ಮೆರವಣಿಗೆ ಒಯ್ತಾರೆ? ಮಸೂದಿ ಮುಂದೆ ಒಯ್ಯಬೇಡತ್ ನೀವು ಹೇಳುವಂಥ ಮಂತ್ರಿಗಳು, ಈದ್ ಮಿಲಾದ್ ನಮ್ಮ ಮಂದಿರಗಳ ಮುಂದೆ ಒಯ್ಯಬೇಡ್ರಿ ಅಂದರೆ ಉದ್ದೇಶಪೂರ್ವಕವಾಗಿ ಪ್ರಚೋದನೆ. ಸಿದ್ದರಾಮಯ್ಯ ಮತ್ತು ಇಲ್ಲಿ ಉಸ್ತುವಾರಿ ಸಚಿವರು ಮುಸ್ಲಿಮರಿಗೆ ಸಪೋರ್ಟ್ ಕೊಡೋದ್ರಿಂದ, ಪ್ರಚೋದನೆ ಮಾಡೋದ್ರಿಂದ ಅವ್ರಿಗೊಂದು ರೀತಿ ಶಕ್ತಿ ಬಂದಿದೆ. ದಾವಣಗೆರೆಯಲ್ಲಿ ಕೂಡ ಒಂದು ಗಲಾಟೆ ಆಯ್ತು ಸರ್. ಐ ಲವ್ ಮೊಹಮ್ಮದಿಯಾ ಅಂತ ಒಂದು ಫ್ಲೆಕ್ಸ್ ತೆಗ್ದಿದ್ದಕ್ಕೆ ಗಲಾಟೆ ಆಯಿತು. ಅಲ್ಲಿರುವಂಥ ಹಿಂದೂಗಳು ನೋಡ್ರಿ, ನಮ್ಮ ದೇವ್ರನ್ನ ಲವ್ ಮಾಡ್ತೀವಿ, ನಮ್ಮ ದೇವ್ರನ್ನ ಲಗ್ನ ಆಗ್ತೀನಿ ಅನ್ನೋಂಥದ್ದು ನಮ್ಮ ಧರ್ಮ ಅಲ್ಲ, ಹಿಂದೂ ಧರ್ಮ. ಐ ಲವ್ ಅಂದ್ರೇನು, ಯಾರಿಗೆ ಹೇಳ್ತಾರೆ? ಪ್ರೇಯಸಿಗೆ ಹೇಳ್ತಾರೋ ಅಥವಾ ಅತ್ಯಂತ ಪ್ರೀತಿ ಮಗನಿಗೆ ಹೇಳ್ಬೋದು, ಮಗಳಿಗೆ ಹೇಳ್ಬೋದು, ಲವ್ ಬೆಟ್ಟ ಅನ್ಬೋದೇನು. ಈ ದೇವ್ರಿಗೂ ಅದನ್ನೇ ಉಪಯೋಗ ಮಾಡ್ತಾರಂದ್ರೆ ಅವ್ರ ದೇವ್ರು ಯಾರು? ಅವ್ರದ್ದು ಏನು ಚಿತ್ರ ಏನಾರು ಐತೆ? ಇಲ್ಲ. ಅದಕ್ಕೆ ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಅವ್ರಿಗೇನಾಗಿಬಿಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಅದರಲ್ಲೇ ದಾವಣಗೆರೆ ಉಸ್ತುವಾರಿ ಮಂತ್ರಿಗಳು ಅವರ ಪ್ರಚೋದನಾಕಾರಿ ಒಂದು ಹೇಳಿಕೆಗಳು. ಯಾಕೆ ಗಣಪತಿ ಮಸೂದಿ ಮುಂದೆ ಯಾಕೆ ಹೋಗ್ಬೇಕು, ಅಲ್ಲೇ ಫ್ಲೆಕ್ಸ್ ಹಾಕಬೇಕು? ಹಾಗಾದರೆ ಫ್ಲೆಕ್ಸು ಮತ್ತು ಇದನ್ನು ಈ ದೇಶನಾಗ ಯಾವ ಮೂಲೆಯಲ್ಲೂ ನಾವು ಹಾಕ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಇವರೇನು ನಾವು ಇಲ್ಲಿ ಉಸ್ತುವಾರಿ ಮಂತ್ರಿನ ಕೇಳಿ ಇಲ್ಲೇ ಫ್ಲೆಕ್ಸ್ ಹಾಕಬೇಕು ಇಲ್ಲತ್ತೇನಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನಮ್ಮ ದೇವಸ್ಥಾನ ಮುಂದೆ ಈದ್ ಮಿಲಾದ್ ಮೆರವಣಿಗೆ ಒಯ್ತಾರೆ? ಮಸೂದಿ ಮುಂದೆ ಒಯ್ಯಬೇಡತ್ ನೀವು ಹೇಳುವಂಥ ಮಂತ್ರಿಗಳು, ಈದ್ ಮಿಲಾದ್ ನಮ್ಮ ಮಂದಿರಗಳ ಮುಂದೆ ಒಯ್ಯಬೇಡ್ರಿ ಅಂದರೆ ಉದ್ದೇಶಪೂರ್ವಕವಾಗಿ ಪ್ರಚೋದನೆ. ಸಿದ್ದರಾಮಯ್ಯ ಮತ್ತು ಇಲ್ಲಿ ಉಸ್ತುವಾರಿ ಸಚಿವರು ಮುಸ್ಲಿಮರಿಗೆ ಸಪೋರ್ಟ್ ಕೊಡೋದ್ರಿಂದ, ಪ್ರಚೋದನೆ ಮಾಡೋದ್ರಿಂದ ಅವ್ರಿಗೊಂದು ರೀತಿ ಶಕ್ತಿ ಬಂದಿದೆ.